ವೈದ್ಯರು ಹಾಗೆ ಯೋಗ ಗುರುಗಳು ಅಂತ ತಮ್ಗೆಲ್ಲರಿಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರುವಂತಹವರು, ನಮ್ಮನ್ನ ಕನ್ಸಲ್ಟ್ ಮಾಡ್ತಾ ಇರುವಂತಹವರು ಅಥವಾ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರುವಂತಹವರು ಎಲ್ಲರಿಗೂ ಗೊತ್ತಿದೆ. ಹಾಗೇನೆ ನಾವು ಒಬ್ರು ಉತ್ತಮ ಜ್ಯೋತಿಷಿಗಳು, ಕುಂಡಲಿ ಹಾಕುವುದರಲ್ಲಿ, ವಾಸ್ತು ನೋಡುವುದರಲ್ಲೂ ಕೂಡ ಎಕ್ಸ್ಪರ್ಟ್ ಇದ್ದೀವಿ ಅಂತ ನಮ್ಮ ಹತ್ರ ಬಂದು ಹೋಗಿರೋರಿಗೆ, ಅನುಭವ ಆಗಿರೋರಿಗೆ ಗೊತ್ತಿದೆ. ಸೊ ನಾನು ಇವಾಗ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ನಮ್ಮ ಜನರ ಮೈಂಡ್ ಸೆಟ್ ಅಂದರೆ ಇವರ ಸೈಕಾಲಜಿ ಹೇಗಿದೆ ಅಂದರೆ, ನಾವು ಒಂದು 500 ಮೆಂಬರ್ಸ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ 475 ಟು 80% ಅಂದರೆ 480 ಪೀಪಲ್ಸ್, 500 ಜನರನ್ನ ಎಕ್ಸಾಂಪಲ್ ತಗೊಂಡ್ರೆ 480 ಜನರ ಮೈಂಡ್ ಸೆಟ್ ಹೇಗಿದೆ ಅಂದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಅಥವಾ ನಮ್ಮ ಜನರ ಮೆಂಟಾಲಿಟಿ ಹೇಗಿದೆ ಅಂದರೆ, ಇವ್ರಿಗೆ ಸಿಗುವಂತಹ ಎಲ್ಲ ಸ್ಪೆಸಿಲಿಟಿಗಳು, ಸೇವೆಗಳು ತುಂಬ ಕಡಿಮೆನಲ್ಲಿ ಸಿಗಬೇಕು ಅಥವಾ ಫ್ರೀಯಾಗಿ ಸಿಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್. ಈ ಎಕ್ಸ್ಪೆಕ್ಟೇಷನ್, ಈ ಥರ ಮೈಂಡ್ ಸೆಟ್ ಇರೋದ್ರಿಂದನೇ ಸೊ ಫ್ರೀ ಅಂದ ತಕ್ಷಣ ಯಾರ ಕಳ್ಳನಿಗೆ, ಸುಳ್ಳನಿಗೆ, ಮೋಸಗಾರನಿಗೆ, ದಗಾಕೋರರಿಗೆ, ದರೋಡೆಕೋರರಿಗೆ ಇಂಥವ್ರಿಗೆಲ್ಲ ಕರ್ಕೊಂಡು ಬಂದು ಸೊ ರೆಡ್ ಕಾರ್ಪೆಟ್ ಹಾಕಿ ಸಿಂಹಾಸನದ ಮೇಲೆ ಕೂರಿಸ್ಕೊಂಡು ಅದರ ಒಂದು ದುಷ್ಪರಿಣಾಮವನ್ನು ಎದುರಿಸುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬಂದಿದೆ. ಮುಂದೆ ಇನ್ನು ತುಂಬಾ ಇದೆ, ಬರ್ತದೆ. ಜನರೇ, ನಿಮ್ಮ ತಲೆನಲ್ಲಿ ಒಂದು ಇರಬೇಕು ಬುದ್ಧಿ. ಯಾರದ್ದೇ ಆಗಲಿ ಒಂದು ನಯಾ ಪೈಸೆಯಷ್ಟು ಋಣಗಳನ್ನು ಇಟ್ಕೋಬಾರ್ದು. ಬೇರೆಯವರ ಆಸ್ತಿ, ಹಣ, ಅಂತಸ್ತು, ಹೆಣ್ಣು, ಮಣ್ಣು, ಹೊನ್ನು ಯಾವುದೇ ಇರಲಿ, ಒಂದು ಲೋಟ ನೀರು ಆಗಿರಲಿ, ಬಿಟ್ಟು ಫ್ರೀ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನೀವು ಯಾವಾಗ ಬೇರೆಯವರ ಋಣದಲ್ಲಿ ಬದುಕಿರ್ತೀರೋ, ನೀವು ಈ ಜನ್ಮದಲ್ಲಿ ನೀವು ಋಣಮುಕ್ತರ ಆಗುವುದಿಲ್ವೋ, ಅದು ಯಾವುದೇ ಇರಬಹುದು, ಯಾವುದೇ ಒಬ್ಬ ವ್ಯಕ್ತಿ. ಸೊ ಅದು ತಂದೆಯ ಋಣ, ತಾಯಿಯ ಋಣ, ಮಾತೃ ಪಿತೃ ಋಣ, ಗುರು ಋಣ, ದೈವ ಋಣ ಅಂದರೆ ಈ ನೇಚರಿಂದ ನೀವೇನು ತಗೊಂಡಿರ್ತೀರೋ ಪ್ರಕೃತಿಯಿಂದ, ಆ ದೈವ ಋಣ, ಹಾಗೆ ಜನರ ಋಣಗಳಿಂದ ನೀವು ಯಾವಾಗ ಮುಕ್ತಿ ಇರುವುದಿಲ್ವೋ, ನಿಮಗೆ ಅಂದರೆ ಋಣ ಮುಕ್ತರ ಆಗುವುದಿಲ್ವೋ, ನಿಮಗೆ ಮುಕ್ತಿ ಸಿಗುವುದಿಲ್ಲ. ಪ್ರತಿ ಜನ್ಮದಲ್ಲೂ ರಿಪೀಟ್ 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 ಸೈಕಲ್ ಚೈನ್ ತರ ಸುತ್ತನೇ ಇರ್ತಲ್ಲ, ಹಾಗೆ ಸುತ್ತಕೊಂಡು ಅದೇ ಭವ, ಬಂಧನ, ನೋವು, ರೋಗ, ರುಜಿನ, ಈ ಕಷ್ಟದಲ್ಲೇ ಸಿಗಾಕೊಂಡು ಪ್ರತಿ ಜನ್ಮ ಹುಟ್ಟು ಬರಬೇಕಾಗ್ತದೆ. ನಾನು ತುಂಬಾ ವಿಡಿಯೋಗಳನ್ನ ಇದ್ರ ಬಗ್ಗೆ ಮಾಡಿದ್ದೀನಿ, ಹೇಳೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಜಸ್ಟ್ ನಾವು ಈ ಹೇರ್ ಕಟ್ ಮಾಡೋದಕ್ಕೆ ಅವ್ನು ತಗೊಂಡ ಟೈಮು 8 ಮಿನಿಟ್ಸ್, ಬೇಡ 10 ಮಿನಿಟ್ಸ್ ಅಂತಲೇ ಇಟ್ಕೊಳ್ಳೋಣ. ಇದಕ್ಕೆ ಈ ಹೇರ್ ಕಟಿಂಗ್ಗೆ ಅವ್ರು ಮಾಡಿರುವಂತಹ ಚಾರ್ಜ್ 150 ರುಪೀಸ್. ನಾನು ಈ ಫೇಸಿಯಲ್ಲು ಎಕ್ಸೆಟ್ರಾ ಸೇವಿಂಗು ಇದು ಯಾವುದೂ ಮಾಡಿಸಿಲ್ಲ. ಜಸ್ಟ್ ಹೇರ್ ಕಟಿಂಗ್ಗೆ 150 ರೂಪಾಯಿ ಬೆಂಗಳೂರಿನಲ್ಲಿ ಚಾರ್ಜ್. ಎಷ್ಟೊತ್ತಿಗೆ? ಜಸ್ಟ್ 10 ಮಿನಿಟ್ಗೆ. 1 ಅವರ್ಗೆ 60 ಮಿನಿಟ್ಸ್. 1 ಅವರ್ನಲ್ಲಿ ಅವನು 6 ರಿಂದ 8 ಜನಕ್ಕೆ ಹೇರ್ ಕಟ್ ಮಾಡ್ತಾನೆ. ಅಂದರೆ 1 ಅವರ್ನಲ್ಲಿ ಅವನ ಸಂಪಾದನೆ 800 ರುಪೀಸ್. ಎಷ್ಟು? 1 ಅವರ್ಗೆ, ಬೇಡ 1 ಅವರ್ಗೆ 10 ಮಿನಿಟ್ಸ್ಗೆ 100 ರುಪೀಸ್ ಅಂತಲೇ ಇಟ್ಕೊಳ್ಳಿ. 1 ಅವರ್ನಲ್ಲಿ ಅವನು 6 ಜನಕ್ಕೆ ಹೇರ್ ಕಟ್ ಮಾಡ್ತಾನೆ ಅಂದರೆ 1 ಅವರ್ಗೆ 600 ರೂಪಾಯಿ ಅರ್ನಿಂಗ್ ಮಾಡ್ತಾನೆ. ಮೈಂಡಲ್ಲಿ ಇಟ್ಕೊಳ್ಳಿ. ನಂಬರ್ 2, ಸೊ ನಾವು ಊರಿನಲ್ಲಿ ಈ ಕೆಟ್ಟ ಜನ, ಈ ಕೆಟ್ಟ ಪ್ರಪಂಚ ಇದನ್ನ ನೋಡಿ, ಸೊ ನಾನು ನಿಮ್ಗೆ ಹೇಳದ್ನಲ್ಲ, ಅದೇ ಮುಕ್ತಿ ನಾನು ಪಡ್ಕೋಬೇಕು ಅಂತ ಇವರೆಲ್ಲರಿಂದ, ಈ ಕೆಟ್ಟ ಜನರಿಂದ ಹೊರಗಡೆ ಇದ್ದು ಆಧ್ಯಾತ್ಮದ ಕಡೆಗೆ ಹೋಗಬೇಕು ಅಂತೇಳಿ ಸೊ ಕಷ್ಟಪಟ್ಟು, ಸೊ ಯಾರ ಹತ್ರನೂ ಎಕ್ಸ್ಪೆಕ್ಟೇಷನ್ ಮಾಡದೆ, ಸೊ ನಮ್ಮ ಸ್ವಂತ ಶ್ರಮದಿಂದ ಎಷ್ಟು ಆಗ್ತದೋ ಒಂದು ಸಣ್ಣ ಆಶ್ರಮವನ್ನು ಕಟ್ಟಿಸ್ತಾ ಇದ್ದೀನಿ. ಸೊ ಅಲ್ಲಿ ನೆಕ್ಸ್ಟ್ ಯೋಗ ಸಾಧನೆ ಮಾಡಿ ಆದಷ್ಟು ಯಾರಿಗೆ ಅಲ್ಲಿ ಬರೋ ಋಣ ಇದೆಯೋ ಅವರು ಬಂದವರಿಗೆ ಒಂದು ಸಹಾಯ ಹಸ್ತ ನೀಡಬೇಕು. ಅಥವಾ ಯಾರು ಬರದೇ ಇದ್ರೂ ಪರವಾಗಿಲ್ಲ, ನಾನು ಮುಕ್ತಿ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಆಶ್ರಮ ಕಳಿಸ್ತಾ ಇದ್ದೀವಿ. ಅಲ್ಲಿ 7 ಮಂತ್ ಆಯಿತು.
7 ಮಂತ್ಗೆ ತುಂಬ ಸ್ಪೆಂಡ್ ಮಾಡಿದ್ದೀವಿ. ಆದರೆ ಅಲ್ಲಿ ಗಾರೆಯವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಲೇಬರ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಹಣ ಕೊಟ್ಟರು ಕೆಲಸ ಮಾಡ್ತಿಲ್ಲ. 1 to 3 ಖರ್ಚು ಆಗ್ತಾ ಇದೆ. ಒಬ್ಬ ಗಾರೆಯವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ, ಅವ್ರಿಗೆ ತುಂಬ ಕಡೆ ಲೇಬರ್ಗಳು ಅಷ್ಟೇ, ಕೆಲಸಗಾರರಿಗೆ ಅವ್ರನ್ನ ಪಿಕಪ್ಪು ಡ್ರಾಪ್ ಮಾಡಬೇಕು, ಕರ್ಕೊಂಡು ಹೋಗ್ಬೇಕಂತೆ, ಬರಬೇಕಂತೆ, 2 ಟೈಮ್ ಊಟ ಹಾಕ್ಬೇಕಂತೆ. ಸೊ ಅವ್ರು ಕಲ್ತಿರುವಂತಹ ಕೆಟ್ಟ ಹ್ಯಾಬಿಟ್ಗಳು, ಬೀಡಿ ಸಿಗರೇಟು ಡ್ರಿಂಕ್ಸ್ ಕೊಡಿಸ್ಬೇಕಂತೆ. ಅಷ್ಟು ಕೊಡಿಸೂ ಕೂಡ ಅವ್ರಿಗೆ ಗಾರೆಯವ್ರಿಗೆ 1200ರಿಂದ 1,500 ರೂಪಾಯಿ. ಸೊ ಒಬ್ಬ ಲೇಬರ್ಗೆ 800 ರುಪೀಸ್ 2 ಟೈಮ್ ಊಟ. ಅಲ್ಲಿಗೆ ಹೆಚ್ಚು ಕಡಿಮೆ ಎಲ್ಲ ಒಂದು 1,200 ರುಪೀಸ್. ನಿಮಗೆ ಗೊತ್ತಿದೆ, ಒಂದು ಊಟ ಅಂದರೆ ಆ ಕಡೆ ಹಳ್ಳಿ ಕಡೆ ಊಟ ಅಂದ್ರೂ 150 ರೂಪಾಯಿ ಕಡಿಮೆ ಯಾವುದೇ ಊಟ ಇಲ್ಲ, 300 ರೂಪಾಯಿ ಊಟ. ಸೊ 800 ರೂಪಾಯಿ ಅವ್ರ ಲೇಬರ್ ಚಾರ್ಜು, ಅಲ್ಲಿಗೆ 1,100 ರೂಪಾಯಿ ಅವ್ರ ಅಸಿಸ್ಟೆಂಟ್ಗೆ. ಇನ್ನು ಮೇಷನ್ಗೆ 1,500 ರೂಪಾಯಿ ಬೀಳ್ತದೆ. ಆದರೆ ಅವ್ರು ಮಾಡೋ ಕೆಲಸ ಎಷ್ಟು ಗೊತ್ತಾ? ಇಷ್ಟೇ. ಅದು ಅವ್ರ ಮನೆ ಹತ್ರ ನಾವು ಸಾವಿರಾರು ಸಾರಿ ಬೆಗ್ಗರ್ಗಳ ಥರ ಅಲಿಬೇಕು, ಬನ್ನಿ ಬನ್ನಿ ಕೆಲಸ ಮಾಡಿಕೊಡಿ ಅಂತ ದುಡ್ಡು ಕೊಟ್ಟರೂ ಕೂಡ ಬರ್ತಾ ಇಲ್ಲ. ಈ ಥರ ಸಿಚುವೇಶನ್ ಇರುವಾಗ ಪ್ರತಿಯೊಂದಕ್ಕೂ ನಮ್ಮಿಂದ ನೀವು ಜನರು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಿ. ಸೊ ನೀವು ಮಾಡುವಂತಹ ಕೆಲಸಗಳಿಗೆ ಮಾತ್ರ ವ್ಯಾಲ್ಯೂ ಇರ್ತದೆ, ನಿಮ್ಮ ವಸ್ತುಗಳಿಗೆ ವ್ಯಾಲ್ಯೂ ಇರ್ತದೆ. ಒಬ್ಬರು ವೈದ್ಯರು ಅಂದರೆ ನಂತರ ಹಾನೆಸ್ಟ್ ಆಗಿರುವಂತಹವರು, ನಾವು ಟ್ರೆಡಿಷನಲ್ ಆಯುರ್ವೇದನಾರು ಮಾಡಲಿ, ಆಲೋಪತಿನಾರು ಮಾಡಲಿ, ಹೋಮಿಯೋಪತಿನಾರು ಮಾಡಲಿ, ಸಿದ್ಧೌಷಧನಾರು ಮಾಡಲಿ, ಯೋಗ ಥೆರಪಿನಾರು ಮಾಡಲಿ, ಫಿಸಿಯೋಥೆರಪಿನಾರು ಮಾಡಲಿ, ನಮ್ಮ ಹತ್ರ ನೀವು ಟ್ರೀಟ್ಮೆಂಟಿಗೆ ಬಂದರೆ ಹೊರಗಡೆ ಹಾಸ್ಪಿಟ್ಲ್ಗಳಲ್ಲಿ ಅವರು 5 lakhs ಹೇಳಿದ್ರು ಕೊಡ್ತೀರಿ, 50,000 ಹೇಳಿದ್ರು ಕೊಡ್ತೀರಿ, 2 lakhs ಹೇಳಿದ್ರು ಕೊಡ್ತೀರಿ. ಬಾಯಿ ಮುಚ್ಕೊಂಡು ಅವ್ರು ಹೇಳ್ದಷ್ಟನ್ನ ಕೊಟ್ಟು ಸೊ ಬರೋರು ಮನೆಗೆ ಬರ್ತೀರಿ, ಬರದಿರೋರು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೀರಿ. ಬಟ್ ನಿಮಗೆ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದರೆ ಮ್ಯಾಕ್ಸಿಮಮ್ ಅರ್ಧ ಗಂಟೆಯಿಂದ 1 hour ನಾನು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀನಿ. ಇಮ್ಮಿಡಿಯೇಟಾಗಿ ಅವ್ರಿಗೆ ನಾನು ಯಾವುದೋ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅವ್ರ ಕೌನ್ಸಿಲಿಂಗ್ ಮಾಡ್ತೀನಿ, ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಹೇಳ್ತೀನಿ. ಮನೆಯಲ್ಲೇ ನೀವು ಹೇಗೆ ಕ್ಯೂರ್ ಮಾಡ್ಕೋಬೋದಿತ್ತು, ಹೇಗೆ ಮಾಡ್ಕೋಬೋದು, ಇದೆಲ್ಲವನ್ನ ಹೇಳ್ತೀವಿ. ನಮ್ಮ ಟೈಮು ಮಾತ್ರ ನೀವು ವ್ಯಾಲ್ಯೂ ಕೊಡೋದಿಲ್ಲ. ಅಂದರೆ ಒಬ್ಬ ಆನೆಸ್ಟ್ ಆಗಿರುವಂತಹ ವೈದ್ಯನಿಗೆ ಈ ಜನರುಗಳ ಹತ್ರ ವ್ಯಾಲ್ಯೂ ಇಲ್ಲ. ನಂಬರ್ 2, ಇನ್ನು ಗುರು ಸ್ಥಾನಕ್ಕೆ ಬಂದರೆ ನಿಮಗೆ ಗಂಟೆಗಟ್ಟಲೆ ನಾನು ನಿಮಗೆ ಸ್ಪಿರಿಚುವಲ್ಲು, ಆಧ್ಯಾತ್ಮ, ಧರ್ಮ, ಕರ್ಮ, ಪಾಪ, ಪುಣ್ಯದ ಬಗ್ಗೆ ಹೇಳ್ತಿರ್ತೀವಿ. ಅದಕ್ಕೆ ನಿಮಗೆ ಫೀಸ್ ಕೊಡೋದಕ್ಕೆ ಲೆಕ್ಕಾಚಾರ ಹಾಕ್ತೀರಿ. ಅದೇ ಜಿಮ್ಗೋ, ಹಾಸ್ಪಿಟಲ್ಗೋ, ಮತ್ತೆಲ್ಗೋ, ಮಗದೆಲ್ಗೋ ಎಷ್ಟು ಬೇಕಾದರೂ ಖರ್ಚು ಮಾಡ್ತೀರಿ. ಇನ್ನು ಈ ಅಸ್ಟ್ರಾಲಜಿ ಕಡೆ ಬಂದರೆ ಒಬ್ಬರದು ಕುಂಡಲಿ ಹಾಕಬೇಕು ಅಂದರೆ ಅವ್ರದ್ದು ಡೇಟ್ ಆಫ್ ಬರ್ತು, ಹುಟ್ಟಿದ ಟೈಮ್ ಕರೆಕ್ಟಾಗಿ ಕೊಟ್ಟರೆ ಅವ್ರದ್ದು ಪೂರ್ತಿ ಕುಂಡಲಿ ಹಾಕಬೇಕು ಅಂದರೆ 3 to 4 hours ತಲೆ ಕೆಟ್ಟೋಗ್ತದೆ. ಅದಕ್ಕೆ ನೀವು ನೆಗೋಸಿಯೇಟ್ ಮಾಡ್ತೀರಿ. ಸಾವಿರಾರು ಜನ ಗುರುಗಳೇ ನಿಮ್ಮ ಹತ್ರ ಜ್ಯೋತಿಷ್ಯ ಕೇಳಬೇಕು, ನಾನು ಯೂಟ್ಯೂಬ್ನಲ್ಲಿ ನೋಡಿದೆ, ಅಲ್ಲಿ ನೋಡಿದೆ, ಬೇರೆಯವ್ರು ಯಾರೋ ಹೇಳಿದ್ರು, ನಿಮ್ಮ ಹತ್ರ ಹೋಗಿ ಬಂದಿರೋರು ಹೇಳಿದ್ದಾರೆ, ನೀವು ತುಂಬ ಚೆನ್ನಾಗಿ ಹೇಳ್ತಿರಂತೆ. ಸೊ ಇದ್ದುದನ್ನು ಇದ್ದಾಗೆ ಸತ್ಯವಾಗಿ ಹೇಳ್ತಿರಂತೆ, ಆನೆಸ್ಟಾಗಿ ಹೇಳ್ತಿರಂತೆ. ಸೊ ನಮ್ದನ್ನು ನೋಡಿ, ಆಯ್ತಪ್ಪ ನಿಮ್ಮದು ಡೇಟ್ ಆಫ್ ಬರ್ತು ಟೈಮ್ ಹೇಳ್ತಾರೆ. ಸರಿ, ಸೊ 1,000 rupees ಪೇ ಮಾಡಿಯಪ್ಪ ಅಂದರೆ ಸೊ ನೋ, ಕಾಲ್ ಕಟ್, ಬರೋದೇ ಇಲ್ಲ. ಅಂದರೆ ನಿಮ್ಮ ಜನರ ಮೈಂಡ್ ಸೆಟ್ ಹೇಗಿದೆ? ನಿಮ್ಮಗಳು ಹೇಳಿದ್ನಲ್ಲ, ಒಂದು ಹೇರ್ ಕಟ್ ಮಾಡೋದಕ್ಕೆ ಒಬ್ಬ ಬಾರ್ಬರು 1 hourನಲ್ಲಿ 600 ರೂಪಾಯಿ ಸಂಪಾದನೆ ಮಾಡ್ತಾರೆ. ದಿನದಲ್ಲಿ ಅವನು ಎಷ್ಟು ಜನಕ್ಕೆ ಹೇರ್ ಕಟ್ ಮಾಡ್ಬೋದು? ಪ್ರತಿಯೊಬ್ಬರೂ ರೈತರು ಬೆಳೆದಂತಹ ತರಕಾರಿಗಳಿಗೆ 1 kg ಅವ್ರಿಗೆ 5 ರೂಪಾಯಿ ಕೊಟ್ಟರೆ ಅವನು 15 ರೂಪಾಯಿಗೆ ಮಾರ್ತಿರ್ತಾನೆ ನಮ್ಮ ಬೆಂಗಳೂರು ಬೀದಿಗಳಲ್ಲಿ. ನೀವುಗಳು ಮಾತ್ರ ನಿಮ್ಮ ಶ್ರಮಕ್ಕೆ ಒಂದು ವ್ಯಾಲ್ಯೂ ಇದೆ, ಬಟ್ ನಮ್ಮ ಶ್ರಮಕ್ಕೆ ವ್ಯಾಲ್ಯೂ ಇಲ್ವಾ? ಹಾಗಾಗಿ ಯಾರೂ ಕೂಡ ಫ್ರೀಯಾಗಿ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾರಿಗೆ ಫ್ರೀಯಾಗಿ ಕೊಡಬೇಕು ಅಂತ ನಮಗೆ ದೈವಿಚ್ಛೆ ಆಗಿದೆಯೋ ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ. ಎಲ್ಲರೂ ಆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿಮ್ಮ ಮನಸ್ಥಿತಿಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಯಾರದೇ ಆಗಲಿ ಋಣಗಳನ್ನು ಇಟ್ಕೋಬಾರ್ದು. ಋಣಮುಕ್ತರಾಗಿ ನ್ಯಾಯವಾಗಿ ಬದುಕಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ದಯಮಾಡಿ ಜನರೇ, ನಿಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಸೊ ಅಜ್ಞಾನದಿಂದ ಹೊರಗಡೆ ಬನ್ನಿ, ಮನುಷ್ಯರಾಗಿ ಬಾಳಿ. ಸೊ ಎಲ್ಲರೂ ನಿಮ್ಮಂತೆ ಅಂತ ತಿಳ್ಕೊಳ್ಳಿ. ಸೊ ಮತ್ತೆ ಯಾರ್ದು ಋಣಕ್ಕೆ ಕೈ ಚಾಚಬೇಡಿ. ಸೊ ಆಸೆ ಪಡಬೇಡಿ. ಸುಮ್ಮನೆ ಬಂದರೂ ತಗೊಳಕ್ಕೆ ಹೋಗಬೇಡಿ. ನಿಮಗೆ ಯಾರೋ ಒಂದು 100 ರೂಪಾಯಿ ಫ್ರೀ ಕೊಡ್ತಾರೆ ಅಂದರೆ ಆ 100 ರೂಪಾಯಿನ 10 ರೂಪಾಯಿನ ಯಾರೋ ಇಲ್ದಿರೋರಿಗೆ ನೀವು 100 ರೂಪಾಯಿ ಹಂಚುತ್ತೀವಿ ಅಂದ್ರೆ ಮಾತ್ರ ಅದು 100 ರೂಪಾಯಿ ತಗೊಳ್ಳಿ. ಇಲ್ಲ ಅಂದರೆ
ಬಿಟ್ಟಿ ಭಾಗ್ಯಗಳಿಗೆ ಬಿಟ್ಟಿಯಾಗಿ ಬಂದಂತಹ ಯಾವುದೇ ಒಂದು ಆಸ್ತಿ ಇರ್ಬೋದು, ಹಣ ಇರ್ಬೋದು, ಐಶ್ವರ್ಯ ಇರಬಹುದು, ಕಾರು, ಬಂಗ್ಲೆ, ಮನೆ, ಹೆಣ್ಣು ಯಾವುದಕ್ಕೂ ಕೂಡ ಆಸೆ ಮಾಡಬಾರ್ದು. ಅದು ಮಹಾ ಪಾಪ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಸೊ ಈ ಥರದ್ದು ನಿಮಗೆ ಕೋಟಿಗೊಬ್ಬರು ಹೇಳೋದಿಲ್ಲ, ಯಾಕೆಂದ್ರೆ ಎಲ್ಲರೂ ಪಾಪಿಗಳೇ. ಬರೀ ಪಾಪದ ಕಡೆಗೆ, ಕೆಟ್ಟದ್ರ ಕಡೆಗೆ ಅಟ್ರಾಕ್ಷನ್ ಜಾಸ್ತಿ ಹೊರತು ಒಳ್ಳೆಯದನ್ನ ಯಾರು ಹೇಳೋದಿಲ್ಲ, ಒಳ್ಳೆಯದನ್ನ ಯಾರು ಮಾಡೋದಿಲ್ಲ. ಇದ್ರೆ ಕೇವಲ ಬೆರಳೆಣಿಕೆ ಅಷ್ಟೇ ಜನ. ನಮ್ಮ ಹೆಡ್ಡಲ್ಲಿ ಎಷ್ಟು ಹೇರ್ ಇದೆಯೋ ಅದರಲ್ಲಿ ನನ್ನ ಬೆರಳೆಷ್ಟಿದೆ, ಬರೀ 5 ಇದೆ. ಆದರೆ ಇಡೀ ನನ್ನ ಹೆಡ್ಡಲ್ಲಿ ಎಷ್ಟು ಹೇರ್ ಇದೆ ಅಷ್ಟು ಜನ ಕೆಟ್ಟವರಿದ್ದಾರೆ, ಒಳ್ಳೆಯವರು ಕೇವಲ ಈ ಬೆರಳೆಣಿಕೆ ಅಷ್ಟು ಜನ. ಸೊ ದಯಮಾಡಿ ನೀವು ಕೂಡ ಒಳ್ಳೆಯವರಾಗಿ. ಸೊ ಇಂತಹದನ್ನು ಬಿಡಿ. ನಾವು ಹೇಳ್ತಾ ಇರುವಂತಹದ್ದೆಲ್ಲವೂ ಸತ್ಯವಾಗಿರ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಫ್ರೀ ಸಿಗ್ತದೆ ಅಂದರೆ ಅದಕ್ಕೆ ಆಸೆ ಮಾಡಬೇಡಿ, ಅದಕ್ಕೆ ಹಂಗ್ಲಾಚಬೇಡಿ, ಅದ್ರ ಹಿಂದೆ ಹೋಗಬೇಡಿ. ಅದು ನಿಮಗೆ ತೊಂದರೆ ಕೊಡ್ತದೆ. ಈ ಜನ್ಮದಲ್ಲಿ ಇಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಅದು ತೊಂದರೆ ಹಾಗೆ ಆಗ್ತದೆ. ಅದಕ್ಕೆ ನೀವು ಋಣಮುಕ್ತರ ಆಗಲಿಲ್ಲ ಯಾವುದರಿಂದ ಅಂದರೆ ನಿಮಗೆ ಮುಕ್ತಿ ಸಿಗುವುದಿಲ್ಲ. ಮತ್ತೆ ಪುನರ್ಜನ್ಮಗಳಲ್ಲಿ ಹುಟ್ಟು ಬರಬೇಕಾಗ್ತದೆ, ಇದೇ ಭವಬಂಧನಗಳಲ್ಲಿ ನರಳಬೇಕಾಗ್ತದೆ, ಇದೇ ರೋಗ ರುಜಿನಗಳಲ್ಲಿ ನರಳಬೇಕಾಗ್ತದೆ. ಸೊ ಇದಕ್ಕಿನ್ನ ಅತೀವ ಒಂದು ಆನಂದ, ಸುಖ ಮುಕ್ತಿನಲ್ಲಿ ಇದೆ. ಮುಕ್ತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಸೊ ಯಾಕೆಂದರೆ ಮೊನ್ನೆ ಒಬ್ಬ ಯಾರೋ ಟ್ರಾಕ್ಟರ್ ಡ್ರೈವರ್ ಮಂಜುನಾಥ್ ಅನ್ನೋನು, ಗುಲ್ಬರ್ಗದ ಕಡೆಯವನು, ಸೊ ಬಂದ. ಸೊ BGS ಹಾಸ್ಪಿಟಲಲ್ಲಿ ಒಂದು 15 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗಿಲ್ಲ ಅಂತ ಯಾರೋ ಪಾಪ ಕರ್ಕೊಂಡು ಬಂದರು. ಒಂದು ಲೇಡಿ ಅಂತ ಬಂದಿದ್ದು 2 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಸೊ ನಾಳೆ ನಿಮಗೆ ಎಲ್ಲದೂ ಒಟ್ಟಿಗೆ ಪೇ ಮಾಡಿಬಿಡ್ತೀನಿ, 1 ವೀಕ್ ಬರಬೇಕಪ್ಪ ಇಲ್ಲಿ. ಸೊ ಫಿಸಿಯೋಥೆರಪಿ ಎಲ್ಲ ಇರ್ತದೆ, ಸ್ವಲ್ಪ ಸ್ಟೀಮ್ ಥೆರಪಿ ಇರ್ತದೆ, ಆಯಸ್ಕಾಂತ ಥೆರಪಿ ಇರ್ತದೆ. ಸೊ ಒಂದು 10 ಡೇಸ್ನಲ್ಲಿ ನಿಂದು ಪೂರ್ತಿ ನಿನ್ನ 2 ಮಂಡಿಗಳ ನೋವು ಕಡಿಮೆ ಆಗೋ ಥರ ಸೊ ನಾನು ಹೇಳ್ಕೊಡ್ತೀನಿ. ಯೋಗ ಥೆರಪಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಥೆರಪಿಗಿನ್ನ ಅದನ್ನು ನೀನು ಲೈಫ್ ಟೈಮ್ ಮಾಡ್ತಾ ಹೋದರೆ ನಿಂಗೆ ಸರ್ಜರಿ ನೀಡಿಲ್ಲ ಅಂತ 2 ಅವರ್ ಕುಂತ್ಕೊಂಡು ಅವನಿಗೆ ಗೈಡ್ ಮಾಡಿ ಹೋಗಿದ್ದೀನಿ. ಪಾಪಿ ಹೋದವನು ಸೊ ಬರಲೇ ಇಲ್ಲ. 3ನೇ ದಿವಸಕ್ಕೆ ಫೋನ್ ಮಾಡಿ, ಇಲ್ಲಪ್ಪ ನೀವು ಬರದೇ ಇರೋ ಪರವಾಗಿಲ್ಲ, ನಮ್ದು 2 ದಿವಸ ಟ್ರೀಟ್ಮೆಂಟ್ ತೊಗೊಂಡೆಲ್ಲ, ಟ್ರೀಟ್ಮೆಂಟ್ ತೊಗೊಡಿ, ಅಮೌಂಟ್ ಕೊಡಪ್ಪ ಅಂದರೆ ಸೊ ನೀವೇನು ಮಾಡಿಬಿಟ್ರಿ, ಯಾಕೆ ಕೊಡ್ಬೇಕು ಅಷ್ಟೊಂದು, ನಿಮಗೆ 600 ರೂಪಾಯಿ ಹೇಳ್ತೀರಿ, ಇಲ್ಲ ನಾವು ಕೊಡೋದಿಲ್ಲ ಅಂದರೆ ಏನು ಮಾಡ್ತೀರಿ? ನಾವು ಏನು ಮಾಡೋದಿಲ್ಲ. ಎಲ್ಲಿ ಯಾರಿಗೆ ದೇವ್ರು ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಸೊ ಹಾಗಾಗಿ ಜ್ಯೋತಿಷ್ಯ ಕೇಳೋರು ಅಷ್ಟೇ ಫೋನ್ ಮಾಡ್ತಾರೆ. ಸೊ ಇಷ್ಟು ಫೀಸ್ ಆಗ್ತದೆ, ಇಷ್ಟು ಶುಲ್ಕ ಆಗ್ತದೆ, ಇಷ್ಟು ದಕ್ಷಿಣೆ ಆಗ್ತದೆ ಅಂದರೆ ಫೋನ್ನೇ ಮಾಡೋದಿಲ್ಲ. ಪುಣ್ಯಾತ್ಮರು, ಅವಶ್ಯಕತೆ ಇರೋರು ಪಡ್ಕೊತಾರೆ. ಹಾಗಾಗಿ ಅಂಥವಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಅದು ಒಳ್ಳೆಯದಲ್ಲ. ಸೊ ಅವಶ್ಯಕತೆ ಇರುವಂತಹವರು ನಿಮ್ಮ ಕುಂಡಲಿ ಆಗಲಿ, ಜ್ಯೋತಿಷ್ಯ ಆಗಲಿ, ವಾಸ್ತು ಆಗಲಿ, ನಿಮ್ಗೆ ಅಥವಾ ಒಳ್ಳೆ ಅಡ್ವೈಸ್ ಆಗಲಿ, ಅಥವಾ ನಿಮಗೆ ಆರೋಗ್ಯ ಸಮಸ್ಯೆ ಇರಲಿ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಸೊ ಇನ್ನು ಮೂರ್ಖ ಜನಗಳು, ಪಾಪಿಗಳು ದಯಮಾಡಿ ಬರಬೇಡಿ. ಸೊ ದಯಮಾಡಿ ಎಲ್ಲರಿಗೂ ಇದು ಅಪ್ಲೈ ಆಗೋದಿಲ್ಲ, ಅಂಥವ್ರು ಮಾತ್ರ ಅಪ್ಲೈ ಆಗ್ತದೆ. ತುಂಬ ಒಳ್ಳೆ ಜನ, ಮಾನವೀಯತೆ ಇರೋರು, ತುಂಬ ದೊಡ್ಡ ದೊಡ್ಡ ಜನಗಳು, ಒಳ್ಳೆ ಹಾರ್ಟ್ ಇರುವಂತಹವರು, ಸದ್ಗುಣಗಳು ಇರುವಂತಹ ಜನಗಳು ಕೂಡ ನಮ್ಮಲ್ಲಿದ್ದಾರೆ. ಅದಕ್ಕೇನೆ ಇನ್ನು ಸೂರ್ಯ ಹುಟ್ಟುತ್ತಾ ಇರೋದು, ಸೊ ಮುಳುಗ್ತಾ ಇರೋದು, ಹಗಲು ರಾತ್ರಿ ಹಾಕ್ತಾ ಇರೋದು, ಈ ಮಹಾಪಂಚಭೂತಗಳು ಕೆಲಸ ಮಾಡ್ತಿರೋದು ಅಂಥವರು ಇದ್ದಾರೆ. ಕಡಿಮೆ ಜನ ನಾವು ಹೇಳೋದಾಗಿ. ಸೊ ನೀವು ಕೂಡ ಒಳ್ಳೆಯವರಾಗಿ ಒಳ್ಳೆಯದನ್ನು ಆಲೋಚನೆ ಮಾಡಿ. ಸೊ ಎಲ್ಲರೂ ಸತ್ಯಸಂಧರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಅವಶ್ಯಕತೆ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹವರು 9945123126 ತ್ಯಾಗರಾಜನಗರ, ಬೆಂಗಳೂರು. ಸೊ ಆಯುರ್ವೇದ ಡಾಕ್ಟರ್, ಆಲ್ಸೋ ಅಷ್ಟಾಂಗ ಯೋಗ ಗುರು, ನ್ಯೂಮರಾಲಜಿ, ಅಸ್ಟ್ರಾಲಜಿ. ನ್ಯೂಮರಾಲಜಿ ನಾನು ಅಷ್ಟೊಂದು ಹೇಳೋದಿಲ್ಲ, ಸೊ ಐ ನಾಟ್ ಬಿಲೀವ್ ಇಟ್. ಅಸ್ಟ್ರಾಲಜಿ, ಕುಂಡಲಿ, ಜ್ಯೋತಿಷ್ಯ, ವಾಸ್ತು. ಸೊ ನಿಮಗೆ ನಂಬಿಕೆ ಇದ್ದರೆ ಆ ಥರದವರು, ನಮ್ಗೆ ಅದು ಬೇಡ ಸರ್, ಸೊ ನಮಗೆ ಟ್ರೀಟ್ಮೆಂಟ್ ಬೇಕು, ಅಥವಾ ನಮಗೆ ಒಂದು ನಿಮ್ಮಿಂದ ಒಂದು ಒಳ್ಳೆಯ ಒಂದು ಹಿತವಚನ ಬೇಕು, ನಮ್ಮ ಮನಸ್ಸು ಸಮಾಧಾನ ಬೇಕು ಅನ್ನುವಂಥವ್ರು ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. 9945123126. ಸೊ ದಯಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಒಳ್ಳೆಯವರಾಗಿರಿ, ನೀವು ಸಂತೋಷವಾಗಿರಿ, ಎಲ್ಲರನ್ನೂ ಸಂತೋಷವಾಗಿರೋದಕ್ಕೆ ಬಿಡಿ. ಓಂ ಗುರುಭ್ಯೋ ನಮಃ.